ನಮಸ್ಕಾರ ಕನ್ನಡಿಗರಿಗೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಒಂದು ಸರ್ಪ್ರೈಸು. ಸಖತ್ತಾಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಫುಲ್ ಕಾರ್ ಕಲೆಕ್ಷನ್ಸ್, ಎಲ್ಲ ಥರ ಕಾರ್ ಇದೆ. ಯಾವ ಥರ ಕಾರ್ ಬೇಕು, ಯಾವ್ದು ಬೇಕಾದ್ರೆ ತೊಗೋಬೋದು. ಫುಲ್ ಸಖತ್ತಾಗಿದೆ. ಬನ್ನಿ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ನೋಡೋಣ. ಮಾತ್ರ ಅಲ್ಟಿಮೇಟ್ ಫೋಟೋಸಲ್ಲಿ, ಗೂಗಲ್ ಫೋಟೋಸಲ್ಲಿ ನೋಡ್ಬಿಟ್ಟೆ ನನಗೆ ಚಿಂದಿ ಆಗ್ಬಿಟ್ಟೆ. ಸಖತ್ತಾಗಿದೆ. ಬನ್ನಿ ಹೋಗಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ನೋಡ್ಬೋದು, ನನ್ನ ಹಿಂದೆ ಹಳೇ ಜಾಗ್ವಾರ್ ವಿಂಟೇಜ್ ಕಾರ್ ಇದೆ, ತುಂಬ ಹಳೇದು. ಇದನ್ನು ಸೇಲ್ ಇಕ್ಕಿದ್ದಾರೆ, ತುಂಬ ಸಖತ್ತಾಗಿದೆ ನೋಡಿ. ಒಳಗಡೆ ಇಂಟೀರಿಯರ್ ಮಾತ್ರ ಅಲ್ಟಿಮೇಟ್ ಸಖತ್ತಾಗಿದೆ ನೋಡಿ. ಓಲ್ಡ್ ಕಾರ್ಸ್ ಅದಕ್ಕೆ ಎಲ್ಲ ಥರ ವಿಂಟೇಜ್ ಕಾರ್ಸ್ ಇಕ್ಕಿದ್ದಾರೆ. ಯಾವ ಕಾರ್ಸು ಇಲ್ಲ ಅನ್ನಂಗೆ ಇಲ್ಲ, ಎಲ್ಲ ಥರ ನೋಡಿ. ಇಲ್ಲೊಂದು ಸ್ವಲ್ಪ ಕಾರ್ಸ್ಗಳಿದೆ ನೋಡಿ, ಎಲ್ಲ ಕಾಣಿಸ್ಬೋದು ನಿಮಗೆ. ಎಲ್ಲ ಥರ ಕಾರ್ಸ್ಗಳು ಇದೆ, ಎಲ್ಲ ಸರ್ವಿಸ್ ಸ್ಟೇಷನ್ಗೆ ಬಿಟ್ಟಿದ್ದಾರೆ. ಮತ್ತು ಸೇಲ್ ಎಲ್ಲ ಇಲ್ಲಿರೋದೆಲ್ಲ ಸೇಲ್ಗೆ, ಯಾವ್ದು ಬೇಕಾದ್ರೂ ತೊಗೊಬೋದು. ಹಳೆ ವಿಂಟೇಜ್ ಕಾರ್ಸ್ಗಳನ್ನು ಸ್ಟೋರ್ ಮಾಡಿದ್ದಾರೆ ಇಲ್ಲಿ. ಮತ್ತು ಹೊಸ ಕಾರ್ಸ್ಗಳು ಇದೆ, ಲ್ಯಾಂಬೋ ಯುರಸ್ ಇದೆ, ಲ್ಯಾಂಬೋ ಅವೆಂಟಡೋರ್ ಇದೆ. ಬನ್ನಿ ನೋಡೋಣ, ಎಲ್ಲ ಒಂದ್ಸಲಿ ಎಲ್ಲ ತೋರಿಸ್ತೀನಿ. ಮಾತ್ರ ಅಲ್ಟಿಮೇಟ್ ಕಾರ್ ಮಾತ್ರ ಲವರ್ಸ್ ಮಾತ್ರ ಬಂದರೆ ಇಲ್ಲಿ ಸಾಕಾಗಿದೆ. ಮತ್ತು ಕಾರ್ ಲವರ್ಸ್ ಎಲ್ಲ ಬಂದರೆ ಇಲ್ಲಿ ಕಾರ್ ಮಾಡಲ್ಸ್ ತೊಗೊಳೋಕ್ಕೂ ಕೂಡ ಸೆಲ್ ಮಾಡ್ತಾರೆ ನೋಡಿ. ಇಲ್ಲಿ ಕಾರ್ ಮಾಡಲ್ಸ್ ನೋಡಿ. ಅವೆಂಟಡೋರ್ ಇಲ್ಲಿ ಹೆಂಗಿದೆ ಅಂದರೆ ಲ್ಯಾಂಬೋ, ಅಲ್ಲಿ ಒಳಗಡೆ ಒಂದಿದೆ ನೋಡಿ, ಅದು ಕಾಣಿಸ್ತಿಲ್ಲ, ಆರೆಂಜ್ ಕಲರ್ ಸಾಕಾಗಿದೆ ಅದು ನೋಡಿ. ಇಲ್ಲಿ ಮೇಲೂ ನಿಲ್ಸಿದೆ. ಈಗ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು, ನನ್ನಿಂದ ಬೋಟ್ ಇದೆ. ಎಕ್ಸ್ಪೆನ್ಸ್ ತುಂಬ ಕಾಸ್ಟ್ಲಿ ಬೋಟ್ಸ್ ಇದೆಲ್ಲ, ತುಂಬ ರಿಚೆಸ್ಟ್ ಪರ್ಸನ್ಸ್ ಯೂಸ್ ಮಾಡೋದಿಲ್ಲಲ್ಲ. ಇದನ್ನು ಸೇಲ್ಗೆ ಇಕ್ಕಿದ್ದಾರೆ ಇಲ್ಲಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ನೋಡಿ, ಬೋಟ್ ಒಳಗಡೆ ಇಂಟೀರಿಯರ್ ಹೆಂಗಿದೆ ಅಂತ. ಈ ಬೋಟ್ ರೇಟು 36 ಕೋಟಿ ಅಂತೆ. ಮತ್ತು ಈ ಕಡೆ ಬಂದ್ಬಿಟ್ಟು ಇಲ್ಲಿ ಇನ್ನೊಂದಿದೆ ನೋಡಿ, ಇದು 46 ಕೋಟಿ ಅಂತೆ. ನೋಡಿ ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಬೋಟ್ ಅಂದರೆ. ಬೋಟ್ ಎಷ್ಟು ಎಕ್ಸ್ಪೆನ್ಸಿವ್ ಇದ್ರೆ ಮಿಕ್ಕಿದ ಎಷ್ಟು ಎಕ್ಸ್ಪೆನ್ಸಿವ್ ಇರಲ್ಲ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೀವು ನೋಡ್ಬೋದು F1 ರೇಸಿಂಗ್ ಕಾರ್ಸ್ ಕೂಡ ಇಲ್ಲಿದೆ. ಎಲ್ಲ ಕಾರು ಮಾತ್ರ ಸಕ್ಕತ್ತಾಗಿದೆ. ನೀವೇನೋ ಬರ್ಲಿನಿಗೆ ಬಂದರೆ ಇದನ್ನು ಮಾತ್ರ ವಿಸಿಟ್ ಮಾಡೋಗಿ. ಮಾತ್ರ ಅಲ್ಟಿಮೇಟ್ ಎಲ್ಲ ಸಕ್ಕತ್ತಾಗಿದೆ. ನಿಮ್ಮ ಮುಂದೆ ಇಲ್ಲಿ ರೋಲ್ಸ್ ರಾಯ್ಸ್ ಕೂಡ ಇದೆ, ತೋರಿಸ್ತೀನಿ ಬನ್ನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಟು ಬ್ಯೂಟೀಸ್ ಹೆಂಗೆ ನಿಂತಿದೆ ಕೆಳಗಡೆ. ಬಾಯ್ಸ್ದು ಡ್ರೀಮ್ ಕಾರ್ ಅವೆಲ್ಲ. ಇಲ್ಲಿ ವರ್ಕ್ ಸ್ಟೇಷನ್ ಹತ್ರ ಹೋಗಿ ನೋಡೋಣ ಇನ್ನೂ ಅಲ್ಲೇನೇನಿದೆ ಅಂತ. ಫೆರಾರಿ ಮಾತ್ರ ಫುಲ್ ಕಲೆಕ್ಷನ್ ಗೈಸ್ ಇಲ್ಲಿ. ಫುಲ್ಲು ಎಲ್ಲ ಥರ ಫೆರಾರಿ, ಎಲ್ಲ ಹಳೇ ಕಾರು, ಹೊಸದು ಎಲ್ಲ ಥರನೂ ಇದೆ. ಫೆರಾರಿ ಬನ್ನಿ ತೋರಿಸ್ತೀನಿ, ಮುಂದೆನೇ ಇದೆ ನೋಡ್ಬೋದು. ಫೆರಾರಿ ಹತ್ರ ಬಂದೆ, ಇದೊಂದು ಹಳೇ ಫೆರಾರಿ ಕಾರು. ಮತ್ತು ಅಲ್ಲಿ ಫೆರಾರಿ ಇಂಜಿನ್ ಇದೆ, ತೋರಿಸ್ತೀನಿ ಬನ್ನಿ ಫೆರಾರಿ ಇಂಜಿನ್ ಹೆಂಗಿದೆ ಅಂತ. ನೋಡಿ ಇಲ್ಲಿ ಫೆರಾರಿ ಕಾರು, ಎಂಜಿನ್ ಆಫ್ ಲೆಜೆಂಡ್ ಕಾರ್. ಇದೆಲ್ಲ ಪ್ರೈವೇಟ್ ಕಾರ್ ಆಗಿರೋದ್ರಿಂದ ಒಳಗಡೆ ರಿವ್ಯೂ ಮಾಡೋಕ್ಕೆ ಬಿಡಲ್ಲ, ಕ್ಲೋಸ್ಡ್ ಇದೆ. ಮತ್ತು ಫೋಟೋಸು ತೆಗಿಯೋಂಗಿಲ್ಲ ಆ್ಯಕ್ಚುಲಿ. ನೋಡಿ ಇಲ್ಲೊಂದು ಫೆರಾರಿ, ನೋಡಿ ಇಲ್ಲೊಂದು ಫೆರಾರಿ ನೋಡಿ. ಇದು ಸೇಲ್ಗಿದೆ, ಬನ್ನಿ ನೋಡೋಣ ಸೇಲ್ಗಿದೆ. ಇದು 199.990 ಯೂರೋ ಅಂದರೆ ಇಟ್ ಈಸ್ ಅರೌಂಡ್ ಓನ್ಲಿ 19 lakhs. ಪ್ರೈಸ್ ಕೇಳಿ ಶಾಕ್ ಆದ್ರ. ಕಾರ್ ಪ್ರೈಸ್ ಮಾತ್ರ ತುಂಬ ಚೀಪ್ ಗುರು ಇಲ್ಲಿ. ಗೈಸ್ ಅಲ್ಲೊಂದು ಬುಕಾಟಿ ಇದೆ, ಸಕ್ಕತ್ತಾಗಿದೆ. ಬಟ್ ಅಲ್ಲಿ ಫೋಟೋ ತೆಗಿಯೋಂಗಿಲ್ಲ, ಆದರೂ ರಿಸ್ಕ್ ತಗೊಂಡು ತೆಗೋಣ. ಬನ್ನಿ ನೋಡೋಣ ಹೇಗಿದೆ ಅಂತ. ಮತ್ತು ಅಲ್ಟಿಮೇಟ್ ಗೈಸ್ ಸಕ್ಕತ್ತಾಗಿದೆ ನೋಡಿ. ಇದು ಕೂಡ ಸರ್ವಿಸ್ ಸ್ಟೇಷನ್ನು. ಆ ಬುಕಾಟಿ ತೆಗಿಬೇಕು ಗೈಸ್, ಅಲ್ಲಿದೆ ನೋಡಿ, ಕಾಣಿಸ್ತಿದೆ ಇಲ್ಲಿಂದ ಬ್ಲೂ ಕಲರ್. ಬಂತು ಬುಕಾಟಿ. ಅಲ್ಟಿಮೇಟ್ ಗೈಸ್ ಸಕ್ಕತ್ತಾಗಿದೆ. ಕ್ರಶ್ ಆಗ್ಬಿಟ್ಟಿದೆ ಮೇಲೆ. ಫೆರಾರಿ ನೋಡಿ ಕಲೆಕ್ಷನ್ಸ್ ಹೇಳಿದ್ನಲ್ಲ ಹೆಂಗೆ ಇಕ್ಕಿದ್ದಾರೆ ನೋಡಿ ಗೈಸ್. ಬರೀ ಫೆರಾರಿನೇ ಇರೋದು ನೋಡಿ. ಇಲ್ಲೊಂದು ಕಾರ್ ಸ್ಟಾರ್ಟ್ ಆಯಿತು, ಪೋರ್ಷಾ. ಸೌಂಡ್ ನೋಡಿ ಗೈಸ್, ನೆಕ್ಸ್ಟ್ ಲೆವೆಲ್. ಒಂದು ರೇವ್ ಮಾಡ್ತಿಲ್ಲ ಅಷ್ಟೇ, ರೇವ್ ಮಾಡಿದ್ರೆ ಮಾತ್ರ ಸಾಕತ್ತಾಗಿ ಬರುತ್ತೆ ಸೌಂಡು. ಇಷ್ಟೊತ್ತು ತನಕ ಈ ಬ್ಯೂಟಿ ನನ್ನ ಕಣ್ಣಿಗೆ ಬಿದ್ದಿರಲಿಲ್ಲ. ನೋಡಿ ಹೆಂಗಿದೆ, ರೋಲ್ಸ್ ರಾಯ್ಸ್ ಪಿಕ್ಚರ್ ತೆಗಿಯಂಗಿಲ್ಲ ಅಂತಿದ್ದಾರೆ. ಯಾರು ಇಲ್ಲ, ತಕೊಂಡ್ಬಿಡ್ತೀನಿ. ಹೆಂಗಿದೆ ನೋಡಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಅಲ್ಲಿ ಇನ್ನೊಂದಿದೆ, ಬನ್ನಿ ತೋರಿಸ್ತೀನಿ. ಸಕ್ಕತ್ತಾಗಿ. ಇಲ್ಲಿ
ಆ ರೋಲ್ಸ್ ರಾಯ್ಸ್ ನೋಡಿ ಇನ್ನೊಂದ್ಸಲ, ಯಪ್ಪ ಏನು ಸಕ್ಕತ್ತಾಗಿದೆ. ಗೈಸ್ ಎಲ್ಲ ಹೇಗಿತ್ತು ಅಂತ, ನನಗೂ ಟೈಮ್ ಆಯಿತು, ಮನೆಗೆ ಹೋಗಕ್ಕೆ ಮನಸ್ಸೇ ಆಗ್ತಿಲ್ಲ, ಅದ ಟೈಮ್ ಆಗಿದೆ. ಇಲ್ಲೇ ಇದ್ರೆ ಜಾಸ್ತಿ ಕಾರ್ಗಳು ತೊಗೊಂಡ್ಬಿಡ್ತೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೇಡ, ಮನೆಗೆ ಹೋಗೋಣ, ನಡೀರಿ. ಮನೆಗೆ ಹೋಗ್ತೀನಿ ನಾನು, ಸಾಕು ಇಲ್ಲಿ ಜಾಸ್ತಿ ನೋಡಿ ನೋಡಿ ನನಗೆ ತಲೆ ಕೆಟ್ಟೋಗಿದೆ. ಸರಿ ಗೈಸ್, ಇಷ್ಟು ವ್ಲಾಗ್ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.